ಇನ್ನು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸವನ್ನು ಏನು ಕೈಗೊಂಡಿದ್ದಾರೆ. ನಿನ್ನೆ ಅಲ್ಲಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ. ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ವಿರುದ್ಧ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ದೂರು ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಿನ್ನೆ ಹೆಚ್ಚು ಸಮಯ ಎಐಸಿಸಿ ಕಚೇರಿಯಲ್ಲೇ ಇದ್ದಂತಹ ಸತೀಶ್ ಜಾರಕಿಹೊಳಿ ಮಧ್ಯಾಹ್ನದಿಂದ ರಾತ್ರಿವರೆಗೂ ಕೂಡ ಕಚೇರಿಯಲ್ಲೇ ಇದ್ರು. ಕೆ.ಸಿ. ವೇಣುಗೋಪಾಲ್ ಅವರನ್ನ ಜೊತೆಗೆ ಮುಕುಲ್ ವಾಸ್ನಿಕ್ ಅವರನ್ನ ಅವರು ಭೇಟಿ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ ಅವ್ರ ಜೊತೆಗೆ. ಇವತ್ತು ಸುರ್ಜೇವಾಲಾರನ್ನ ಭೇಟಿ ಆಗ್ತಾರೆ ಸತೀಶ್ ಜಾರಕಿಹೊಳಿ. ಮಧುಬಲೆ ಹೆಣದವರಿಗೆ ಈಗ ಢವಢವ ಶುರುವಾಗಿದೆ. ಯಾಕಂದ್ರೆ ಇದು ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡಿದೆ. ಜೊತೆಗೆ ಹೈಕಮಾಂಡ್ ಗಮನಕ್ಕೂ ಕೂಡ ತಂದು ಹೈಕಮಾಂಡ್ನಿಂದ ಒಂದಷ್ಟು ಸ್ಪಷ್ಟ ಸಂದೇಶವನ್ನು ರವಾನಿಸುವ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ, ತುಂಬ ಸೀರಿಯಸ್ ಆದಂಥ ಒಂದು ಪ್ರಯತ್ನಗಳು ಇವೆಲ್ಲವೂ ಕೂಡ. ಸೊ ಹಾಗಾಗಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಯಾರು ಇದರ ಹಿಂದೆ ಇದ್ದಾರೋ ಅಂಥವರಿಗೆ ಚಾಟಿ ಬೀಸಬೇಕು ಅನ್ನುವಂಥದ್ದು. ಇನ್ನು ಕೆ.ಸಿ. ವೇಣುಗೋಪಾಲ್ ಅವರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹನಿ ಟ್ರ್ಯಾಪ್ ಬಗ್ಗೆ ದೂರು ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಮಾತುಕತೆ ನಡೆಸಿರುವಂತಹ ಸತೀಶ್ ಜಾರಕಿಹೊಳಿ ಪಕ್ಷದ ನಾಯಕರ ಬಗ್ಗೆನೇ ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಲಭ್ಯವಾಗಿರುವಂಥ ಇನ್ಸೈಟ್ಸ್. ಹಿರಿಯರನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ. ಹನಿ ಟ್ರ್ಯಾಪ್ನಿಂದಾಗಿ ರಾಜ್ಯದಲ್ಲಿ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗ್ತಾ ಇದೆ. ಹೀಗಾಗಿ ವಿಷಯವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲಾಯಿತು. ಸದನದಲ್ಲಿ ರಾಜಣ್ಣ ಹನಿ ಟ್ರ್ಯಾಪ್ನ ವಿಷಯ ಪ್ರಸ್ತಾಪಿಸಿರೋದು ತಪ್ಪೇನಿಲ್ಲ, ಅದು ಸರಿಯಾಗೇ ಇದೆ. ನಾಯಕರಿಗೆ ತೊಂದರೆ ಆದಾಗ ಅದನ್ನು ಹೇಳ್ಕೊಳ್ಳೇಬೇಕಲ್ವಾ, ಅದು ಸದನದಲ್ಲೇ ಹೇಳ್ಕೋಬೇಕು. ಬರೀ 4 ಗೋಡೆ ಮಧ್ಯದಲ್ಲಿ ಹೇಳ್ಕೊಂಡ್ರೆ ಸರಿ ಹೋಗೋದಿಲ್ಲ. ಸಂಪುಟ ಸಭೆ ಇರಲಿ ಅಥವಾ ಸದನ ಇರಲಿ, ಅಲ್ಲಿ ಪ್ರಸ್ತಾಪ ಅಗತ್ಯವಾಗಿರುತ್ತೆ. ಗಂಭೀರ ವಿಷಯವನ್ನು 4 ಗೋಡೆ ಒಳಗಡೆ, ಚೌಕಟ್ಟಿನೊಳಗಡೆಗೆ ನೋಡಬಾರ್ದು ಅಂಥೇಳಿ ವೇಣುಗೋಪಾಲ್ ಎದುರು ಇಂಚಿಂಚು ಮಾಹಿತಿಯನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿದಾರಂತೆ.